ಒಂದು ಹಣ್ಣಿನ ಕತೆ. ಫ್ರೆಂಡ್ಸ್ ನೋಡಿ, ಮ್ಯಾಂಗೋ ಸೀಸನ್ ಬಂದ್ರೆ ಈ ಬಾಕ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಇದೆ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡಿದ್ದೀರಲ್ವಾ, ಒಂದು ಮಾವಿನ ಕತೆ. ಏನ್ ಮಾವಿನ ಕತೆ ಅದು? ನಮ್ಮ ಮನೆಯಲ್ಲಿ ಮಾವಿನಕಾಯಿ ತಂದಿದ್ವಿ, ಅದ್ರ ಕತೆ ಏನೇನೆಲ್ಲ ಆಯ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದ್ನಲ್ವಾ, ನಾನು ಉಪವಾಸ ಇರ್ತೀನ ಇಲ್ವಾ ಅಂತ ಹೇಳಿ. ಫ್ರೆಂಡ್ಸ್, ನಿನ್ನೆ ಉಪವಾಸ ಇದ್ದೆ, ಫುಲ್ ಡೇ ಇದ್ದೆ. ನಾಳೆ ಮಾರ್ನಿಂಗ್ ವರ್ಗು ಇರೋಣ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಟ್ರೈ ಮಾಡಿದೆ, ಇರೋಕೆ ಆಗ್ಲಿಲ್ಲ. ಏನ್ ಮಾಡೋದು, 7 o'clock ಅಷ್ಟರಲ್ಲಿ ಎಲ್ಲ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ತುಳಸಿ ನೀರನ್ನ ಕುಡಿದ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟೆ ನಾನು. ಯಾಕಂತಂದ್ರೆ ಹಸಿವು ತಡೆಯೋಕೆ ಆಗ್ತಾ ಇರ್ಲಿಲ್ಲ. ಅದು ತಡೆಯೋಕೆ ಆಗ್ತಿಲ್ಲ ಅಂದ್ರೂ ನಾನು ಕಂಟ್ರೋಲ್ ಮಾಡ್ಕೊಂಡು ಇರ್ಬೇಕಾಗಿತ್ತು, ಬಟ್ ಇರೋಕ್ಕಾಗ್ಲಿಲ್ಲ. ಬೇಡ ಅಂತ ಹೇಳಿ ದೇವ್ರೇ ಇದನ್ ಬಿಡು ಅನ್ಕೊಂಡು ತಿನ್ಕೊಂಡ್ಬಿಟ್ಟೆ ಅಷ್ಟೇ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ. ಫ್ರೆಂಡ್ಸ್ ನೋಡಿ, ಮ್ಯಾಂಗೋ ಸೀಸನ್ ಬಂದ್ರೆ ಈ ಬಾಕ್ಸ್ ಪೂರ್ತಿಯಾಗಿ ನಮಗೆ ಮ್ಯಾಂಗೋ ಬರುತ್ತೆ ಪಾರ್ಸಲ್. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಪ್ಯಾಕಿಂಗ್ ಎಲ್ಲ ಈ ತರ ಇರುತ್ತೆ. ಸ್ವಲ್ಪ ಹಣ್ಣಿರಲ್ಲ, ಕಾಯಿ ಟೈಪ್ ಇರುತ್ತೆ. ನಾವು ಒಳಗಡೆ ಹಂಗೆ ಬಿಟ್ಟಿದ್ವಿ, ತುಂಬಾ ದಿನ ಆಯ್ತು, ಒಂದು 15 days ಏನು ತಿಂಗಳೇ ಆಯ್ತು ಹಣ್ಣಾಗ್ಲಿ ಅಂತ ಬಿಟ್ಟಿದ್ದು. ಹಣ್ಣಾಗಿದ್ದೆಲ್ಲ ತಿಂದ್ಬಿಟ್ವಿ. ಮತ್ತೆ ಎಲ್ಲ ಅವ್ರಿವ್ರಿಗೆ ಫ್ರೆಂಡ್ಸಿಗೆಲ್ಲ ಕೊಟ್ವಿ. ಸ್ವಲ್ಪ ಇನ್ನೂ ಅಷ್ಟು ಉಳ್ಕೊಂಡಿದೆ. ಡೈಲಿ 2-3 ತಿಂತಾನೆ ಇದ್ದೀವಿ, ಆದರೂ ಖಾಲಿನೇ ಆಗ್ತಾ ಇಲ್ಲ. ಇವತ್ತು ನಾನು ತುಂಬ ಹಣ್ಣಾಗಿದೆ ಅಂತ ಹೇಳಿ ತೆಗೆದು ನೋಡಿದ್ರೆ ಅಷ್ಟೊಂದು ಹಣ್ಣುಗಳೆಲ್ಲ ವೇಸ್ಟ್ ಆಗಿದ್ದಾವೆ ನೋಡಿ. ತುಂಬ ದಿನ ಆಯ್ತಲ್ವಾ ಇಟ್ಟಿದ್ದು, ಅದಕ್ಕೆ ಇಷ್ಟೊಂದು ಹಣ್ಣುಗಳೆಲ್ಲ ವೇಸ್ಟ್ ಆಗಿದೆ. ಸೊ ದೀಕ್ಷಿತ್, ಇದನ್ನು ಬಿಚ್ಚು ಬಾ, ಬಿಚ್ಚು. ಚೆನ್ನಾಗೈತೆ ಇಲ್ಲ? ಚೆನ್ನಾಗಿದೆನಾ? ಇಲ್ಲ, ಚೆನ್ನಾಗೈತಲ್ಲ ನೋಡಿ. ಇದು ಚೆನ್ನಾಗಿದೆ. ಇದ್ರ ಹಂಗೇನೆ ಇತ್ತು, ಸ್ವಲ್ಪ ಇನ್ನೂ ಹಣ್ಣು ಆಗ್ತಾ ಇರ್ಲಿಲ್ಲ. ಹಾಗೆ ತೆಗೆದು ತಿಂದ್ವಿ. ತುಂಬಾ ಹಣ್ಣುಗಳನ್ನ ತಿಂದಿದ್ದೀವಿ, ಇನ್ನೂ ಅಷ್ಟು ಹಣ್ಣುಗಳು ಉಳ್ಕೊಂಡಿದ್ದಾವೆ. ಇದನ್ನ ತಿನ್ಬೇಕಂತ ಹೇಳಿ. ಚೆನ್ನಾಗೈತಿ, ಏನೂ ಆಗಿಲ್ಲ. ಸ್ವಲ್ಪ ಇದು ಆಗಿದೆ ನೋಡು, ಗಾಯ ಟೈಪ್ ಆಗಿದೆ. ಇಷ್ಟು ಸಾಕಲ್ವಾ? ಇನ್ನು ಎಷ್ಟೊಂದಿದಾವೆ, ಅದನ್ನು ತೆಗೆದ್ಬಿಟ್ಟು ನೋಡ್ಬೇಕು ಏನಾಗಿದೆ ಅಂತ. ಇಷ್ಟೊಂದೆಲ್ಲ ಹಾಳಾಗೋಗಿದೆ. ನಾವು ತಿನ್ನೋದಾದ್ರೂ ತಿನ್ನಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ನನಗೂ ಹುಷಾರಿರಲಿಲ್ಲ ಅಂತ ಹೇಳಿ ನಾನು ತಿನ್ನಲೇ ಇಲ್ಲ. ಸ್ವಲ್ಪ ಹಣ್ಣುಗಳು ಹಾಗೆ ಇದು. ಮಕ್ಕಳಂತರೂ ತಿನ್ನೋದೇ ಇಲ್ಲ. ನಾನೇನಾದರೂ ಕೊಟ್ಟರೆ ಮಾತ್ರ ತಿಂತಾರೆ, ಇಲ್ಲಾಂದರೆ ಅವ್ರು ಸುಮ್ಮನೆ ಇರ್ತಾರೆ. ತೆಗೆದುಕೊಂಡು ನಾನು ಕೂಡ ಕೊಡಲಿಲ್ಲ. ನಮ್ಮ ಹಸ್ಬೆಂಡ್ ತಿನ್ನಲೇ ಇಲ್ಲ ಒಂದೂ ಕೂಡ. 1-2 ತಿಂದಿದ್ರು. ಅಷ್ಟೊಂದು ಫುಲ್ ಬಾಕ್ಸಲ್ಲಿ 1-2 ತಿಂದಿದ್ದಾರೆ ಅಷ್ಟೇ ಅವರು. ನಾನೇ ಜಾಸ್ತಿ ತಿಂದಿರೋದು. ಇನ್ನು ಇಷ್ಟಿದ್ದಾವೆ, ನೋಡಬೇಕು ಯಾವುದ್ಯಾವ್ದು ಚೆನ್ನಾಗಿದೆ. ತೆಗಿ, ಬೇಗ ತೆಗಿ. ನೀನು ಓಪನ್ ಮಾಡೆ, ಎಲ್ಲ ಓಪನ್ ಮಾಡು, ಬೇಗ ಓಪನ್ ಮಾಡು. ದೀಕ್ಷಿತ್ ನೋಡಿ ಹೆಂಗಿದ್ದಾನೆ ಇವತ್ತು. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಎಲ್ಲಿ ಅದು ಚೆನ್ನಾಗೈತಲ್ಲ? ಸೂಪರ್ ಆಗೈತೆ ನೋಡೋದು. ದೊಡ್ಡದೇ ಐತಿ, ಅದು ಹಣ್ಣಾಗಿದೆ. ಇಷ್ಟದ ನಾವು ಕಾಯಿ ಇದೆ ಅಲ್ವಾ ಎಲ್ಲಿ? ಗಲೀಜಲ್ಲ ಅದು, ಸ್ವಲ್ಪ ಇದು ಆಗಿದೆ ಅಷ್ಟೇನೂ ಆಗಿರಲ್ಲ. ಇದು ಚೆನ್ನಾಗಿರುತ್ತೆ. ಹಂಗೆ ಮಾಡಬೇಡ, ಇದು ಸೋನು, ಹಂಗೆ ಮಾಡಬೇಡ. ನಿಧಾನಕ್ಕೆ ಮಾಡು. ಎಲ್ಲಿ ಗಾಯ ಆಗೈತಾ? ಎಲ್ಲಿ? ಸ್ವಲ್ಪ ಇದು ಆಗಿದೆ ನೋಡು. ಇನ್ನು ಏನಾದರೂ ಬಿಟ್ಟಿದ್ರೆ ನಾವು ಅದನ್ನು ತಿನ್ನಕ್ಕೆ ಆಗ್ತಿರ್ಲಿಲ್ಲ ಬಿಡು. ಸದ್ಯಕ್ಕೆ ತೆಗೆದ್ಬಿಟ್ವಲ್ಲ. ತುಂಬಾ ದಿವಸದಿಂದ ನಮ್ಮ ಮನೆಯವರೆಲ್ಲ ತೆಗೆದು ನೋಡು ಅಂತ ಹೇಳಿದ್ರು. ನಾನು ತೆಗೆದು ನೋಡಲೇ ಇಲ್ಲ. ಎಲ್ಲಿ? ಸೂಪರ್ ಐತಿ, ತಗೊಂಬ ಇಲ್ಲಿ. ಬಿಡು, ಇಷ್ಟು ಉಳ್ಕೊಂಡಿದ್ದಾವೆ ನೋಡು. ಇಷ್ಟೇ. ಎಲ್ಲಾಗೈತೆ? ಏನಾಗೈತಿ? ಅದು ಇಷ್ಟು ಮಾಮೂಲಿ ಇತ್ತು, ಕೊಡು. ಕೀಡ ಇರಲ್ಲ. ಐ ಅದ್ರಲ್ಲಿ ಹೆಂಗೆ ಗೊತ್ತಾಗುತ್ತೆ ನಿಂಗೆ? ಇದು ಏನೂ ಆಗಿಲ್ಲ. ನೋಡ್ತೀನಿ, ಹೆಚ್ಚಿಬಿಟ್ಟು ನೋಡಿ ತಿಂತೀನಿ. ಜಾಸ್ತಿ ಫುಲ್ ಬಾಕ್ಸ್ ಇತ್ತು, ನಾನೇ ತಿಂದಿದ್ದು. ಸ್ವಲ್ಪ ಫ್ರೆಂಡ್ಸಿಗೆ ಕೊಟ್ವಿ, ಅವ್ರಿಗೆ ಕೊಟ್ವಿ. ಉಳ್ಕಿದೆಲ್ಲ ನಾನೇ ತಿಂದಿದ್ದೀನಿ ನೋಡಿ. ಇನ್ನು ಇಷ್ಟೆಲ್ಲ ಹಾಳಾಗೋಯ್ತು. ತುಂಬ ಸ್ವೀಟ್ ಅಂದರೆ ತುಂಬ ಸ್ವೀಟ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ತಿಂದು ನೋಡು ದೀಕ್ಷಿತ್. ತಿನ್ನು. ಚೆನ್ನಾಗೈತಾ?
ನಾವು ಮಾವಿನಕಾಯಿ ತಿನ್ನೋ ಚಾಲೆಂಜ್ ಮಾಡೋಣ ಇವತ್ತು ಅಥವಾ ನಾಳೆ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಹಾಳಾಗಿ ಹೋಗಿದೆ. ಇಷ್ಟೇ ಇದೆ ಅಲ್ವಾ, ಇಷ್ಟನ್ನು ನಾನು ನನ್ನ ಮಕ್ಕಳು ತಿಂದ್ಬಿಡ್ತೀವಿ. ಒಂದು ಚೆನ್ನಾಗಿರೋದು ಇಟ್ಟಿರ್ತೀನಿ ನಮ್ಮ ಮನೆಯವ್ರಿಗೆ ಒಂದೆರಡು, ಉಳ್ಕಿದ್ದು ನಾವು ತಿಂದ್ಬಿಡ್ತೀವಿ. ತಿನ್ನು ತಿನ್ನು, ನೀನು ತಿನ್ನ. ಏನೂ ಆಗಿಲ್ಲ, ಚೆನ್ನಾಗಿದೆ ಅದು. ತಿನ್ನು ನೀನು. ಹೆಂಗೈತೆ? ಸ್ವೀಟ್ ಆಗೈತಾ ಅಥವಾ ಹುಳಿ ಹುಳಿ ಆಯ್ತಾ? ಸ್ವೀಟ್, ತುಂಬ ಸ್ವೀಟ್ ಆಗೈತಾ? ಇವನು ತಿನ್ನಕ್ಕೆ ಮನ್ಸು ಪಡಲ್ಲ. ಹೆಚ್ಚು ಕೊಟ್ಬಿಟ್ರೆ ಬೇಡ ಅಂದರೂ ಬಿಡಲ್ಲ, ಅಷ್ಟು ತಿಂತಾನೆ ನನ್ನ ಮಗ. ಇನ್ನು ಬೇಕಾ? ಹ್ಞೂ, ಹೇಳೋ ಹೇಳೋ. ಮಮ್ಮಿ ನಮ್ಗೆ ಎಷ್ಟು ಮಾವಿನಕಾಯಿ ಕೊಟ್ಟವ್ರೆ, ಅದು ಟಾಸ್ಕು, ನಮ್ ಕೈ ತಿನ್ನಕ್ಕಾಗಲ್ಲ. ನೀನು ತಿಂತೀಯಾ ದೀಕ್ಷಿತ್? ತಿಂತೀಯಾ? ಹೇಳು, ತಿಂತೀಯಾ? ಮಾವಿನಕಾಯಿ ತಿಂತೀನಿ. ನೆಕ್ಸ್ಟ್ ನೀನು ತಿಂತೀಯನೇ? ಇವ್ರಂತಲೂ ಎಲ್ಲ ತಿನ್ಬಿಡ್ತಾನೆ. ನಂದಾದ್ರೂ ತಿನ್ನಕ್ಕಂತ ಹೇಳಿ, ನಾನಂತಲೂ ಅಷ್ಟು ತಿನ್ನಲ್ಲ. ಸಜ್ಜಿ ಮುಂಡ್ರಕಾರ ಸೋನಿ ಅಕ್ಕ ಸಜ್ಜಿಗೆ ಹಾಳು ಹಚ್ಚು. ದೇರ ಬನ್ನಿ ಫ್ರೆಂಡ್ಸ್, ನೀವು ತಿನ್ನಿ ಮಾವಿನಕಾಯಿ, ಚೆನ್ನಾಗಿದೆ, ಸೂಪರ್ ಆಗಿರುತ್ತಾ? ನೋಡಿ ನಮ್ಮಮ್ಮ ಹೆಂಗೆ ತಿನ್ನಿಸ್ತವಳೆ. ನಮ್ಮಮ್ಮ ಬಿರಲ್ಲ ಮ್ಯಾಂಗೋ. ನಮ್ಮಮ್ಮನೇ ಬಿಡಲ್ಲ ಆ ಮ್ಯಾಂಗೋ, ನಾನು ಬಿಡ್ತಲ್ಲ ಅಂತ ನಾನು. ನೋಡ್ರಿ 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 ನೋಡ್ರಿ. ಯಾಕಂದ್ರೆ ನಮ್ಮಮ್ಮ ಗಾಸ್ ಗಾಸ್ ಅಂತವಳೆ, ಕಾಸ್ 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 ಅಂತ. ಸಾಕಾ? ವಿಡಿಯೋ ಆಫ್ ಮಾಡ್ತೀನಿ.